ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಮೊನ್ನೆ ಒಂದು ಹೋಟೆಲ್ಗೆ ಊಟಕ್ಕೆ ಹೋದಾಗ ಒಂದು ಫ್ಯಾಮಿಲಿ ನಡವಳಿಕೆ ಗಮನಿಸಿದೆ. ಯಾಕೆಗೆ ಅಂತ ನನಗೆ ಅರ್ಥ ಆಗಲಿಲ್ಲ. ಈ ಫ್ಯಾಮಿಲಿ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳು, ಒಂದು ಹೆಣ್ಮಗು ಒಂದು ಗಂಡು ಮಗು ಬಂದಿದ್ದಾರೆ. ಅವರು ಏನೋ ರೋಟಿ ಕರಿ ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ದಾರೆ. ರೋಟಿ ಬರುತ್ತಾ, ತಾಯಿ ಆ ರೋಟಿನ ಪೀಸ್ ಮಾಡಿಬಿಟ್ಟು ತನ್ನ ಪಕ್ಕದಲ್ಲಿರೋ ಗಂಡು ಮಗುಗೆ ಬಡಿಸ್ತಾರೆ. ಮತ್ತೆ ಎದುರುಗಡೆ ಇರೋ ಹೆಣ್ಮಗುಗೆ ಹಂಗೆ ಒಂದು ರೋಟಿ ತೆಗೆದು ಹಾಕ್ತಾರೆ. ಸೊ ನನಗೆ ಅನ್ಸಿದ್ದೇನೆಂದ್ರೆ ಆ ಹೆಣ್ಮಗು ಮತ್ತು ಗಂಡು ಮಗು ನಡುವೆ 1 ಅಥವಾ 2 ವರ್ಷ ವ್ಯತ್ಯಾಸ ಇದೆ. ಇಬ್ರು ಕೂಡ ಅವರೇ ರೊಟ್ಟಿನ ಮೂರ್ಕೊಂಡು ತಿನ್ನುವಷ್ಟು ಕೆಪಾಸಿಟಿ ಇದೆ. ಆದ್ರೆ ಆ ತಾಯಿ ತನ್ನ ಗಂಡು ಮಗುಗೆ ಮಾತ್ರ ರೊಟ್ಟಿನ ಮುರಿದಾಕಿದ್ದು ಮತ್ತೆ ಹೆಣ್ಮಗು ಹಾಗೆ ಹಾಕಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಇಬ್ರು ಸಮಾನವಾಗಿ ನೋಡ್ಬೇಕು. ಇಬ್ರಿಗೂ ಹಾಗೆ ಆಗ್ತಕ್ಕಿತ್ತು, ಇಲ್ಲ ಇಬ್ರಿಗೂ ಮುರಿದಾಗ್ತಕ್ಕಿತ್ತು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಗಂಡು ಮಕ್ಳನ್ನ ಮಾತ್ರ ಯಾಕೆ ಜಾಸ್ತಿ ಪ್ರೀತಿ ಮಾಡ್ತೀರಾ, ಹೆಣ್ಮಕ್ಳನ್ನು ಪ್ರೀತಿ ಮಾಡಿ. ಇಬ್ರು ಹೆಣ್ಮಗು ಗಂಡು ಮಗು ಇಬ್ರು ಒಂದು ಸಮಾನ ಇದರಲ್ಲೇ ರೇಖೆನಲ್ಲೇ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.